ನಿಮ್ಮ ಮನಸ್ಸಿಗೆ ಸರಿ ತಪ್ಪುಗಳನ್ನು ಹ್ಯಾಂಡಲ್ ಮಾಡುವಂಥ ಕೇಪಬಿಲಿಟಿ ಸಿಗುತ್ತೆ ಫ್ರಮ್ ದ ರೈಟ್ ಎಜುಕೇಷನ್. 3 ವಸ್ತುಗಳು ನಿಮಗೆ ಏನು ಸಿಗುತ್ತೆ ಎಜುಕೇಷನಿಂದ ಅಂತ. ಹ್ಯಾಡ್ ಯು ಸ್ಕೋರ್ಡ್ ಲೆಸ್ ದೆನ್ 50%, ನಿಮಗೆ ನಾಳೆಯಿಂದ ಕ್ಲಾಸಲ್ಲಿ ಕೂರಿಸ್ತೀವಿ ಅಂತ ಹೇಳ್ತಾ ಇದ್ದೀರಾ, ನೀವು ಒಳಗಡೆ ಬೈಕೋತಾ ಇರ್ಬೋದು, ಅದ್ರ ಮುಂದ್ಗಡೆ ಅಂತೂ ಖುಷಿಯಾಗಿದ್ದೀರ ಎಲ್ಲರೂ. ಕಾಂಪಿಟೇಟಿವ್ ಎಕ್ಸಾಮ್ ಅಂದರೆ ನೀವು ಅಂದ್ಕೊಳ್ಳೋಷ್ಟು ಸುಲಭ ಇಲ್ಲ ಮಕ್ಕಳ. ಟೈಮ್ ಪಾಸ್ ಮಾಡ್ತಿರೋಂಥ ಟೈಮಲ್ಲಿ ನೀವು ಓದಬೇಕು ಅಂತ ಇಲ್ಲಿ ಬಂದು ಕೂತ್ಕೊಂಡಿದ್ದೀರಲ್ಲ, ಫಸ್ಟ್ ಆಫ್ ಆಲ್ ಹ್ಯಾಟ್ಸ್ ಆಫ್ ಟು ಯು. ಯುವರ್ ಲೈಫ್ ಈಸ್ ಮೋರ್ ಇಂಪಾರ್ಟೆಂಟ್ ದ್ಯಾನ್ ಮೈ ಈಗೋ. ಗೆಸ್ಟ್ಗಳು ಸ್ಟೇಜ್ ಮೇಲೆ ಇರ್ತಾರೆ, ಹೋಸ್ಟ್ ಕೆಳಗಡೆ ಇರ್ತಾರೆ. ಇವತ್ತಿನ ವಿಶೇಷ ಏನು ಅಂದರೆ, ನೀವೆಲ್ಲ ಗೆಸ್ಟ್ಗಳ ಕೆಳಗಡೆ ಇದ್ದೀರಾ, ನಾವೆಲ್ಲ ಹೋಸ್ಟ್ ವೇದಿಕೆ ಮೇಲೆ ಕೂತ್ಕೊಂಡಿದ್ದೀವಿ. ಹಾಗಾಗಿ ನಾನು ಮೊದಲು ಶುರು ಮಾಡುವಂಥದ್ದು ವೇದಿಕೆಯ ಮುಂಭಾಗದಲ್ಲಿರುವಂತಹ ಎಲ್ಲ ಅತಿಥಿಗಳಿಗೆ ಮೊದಲನೇದಾಗಿ SVG ಸೆಂಟರ್ ಆಫ್ ಎಕ್ಸಲೆನ್ಸ್ಗೆ ಸುಸ್ವಾಗತ. ಹಾಗೆಯೇ ಈ ಒಂದು ಕಾಲೇಜಿನ ಎಲ್ಲ ಶಿಕ್ಷಕ ವೃಂದ, ಫಿಸಿಕ್ಸ್ ವಾಲಾದಿಂದ ಬಂದಿರುವಂಥ ಶಿಕ್ಷಕ ವೃಂದ ಎಲ್ಲರಿಗೂ ಕೂಡ ನಿಮಗೆ ಇಂಟ್ರೊಡ್ಯೂಸ್ ಮಾಡಬೇಕು ಅನ್ನೋವಂಥ ಒಂದು ದೃಷ್ಟಿಯಿಂದ ಈ ಒಂದು ಓರಿಯೆಂಟೇಷನನ್ನು, ಮೊದಲನೇ ಹಂತದ ಓರಿಯೆಂಟೇಷನ್, ಈ ವರ್ಷ ನಾವೇನು ಮಾಡ್ತಾ ಇದ್ದೀವಿ, ಹಂತವಾಗಿ ಓರಿಯೆಂಟೇಷನನ್ನು ಕಂಡಕ್ಟ್ ಮಾಡ್ತಾ ಇದ್ದೀವಿ. ಈಗ ಮೊದಲನೇ ಒಂದು ಫಸ್ಟ್ ರೌಂಡ್ ಆಫ್ ಓರಿಯೆಂಟೇಷನ್ ಇದು. ಇನ್ನು ಈ ಥರದ ಓರಿಯೆಂಟೇಷನು 5 ರೌಂಡಲ್ಲಿ ಆಗುತ್ತೆ. ಸೊ ದೇರ್ ವಿಲ್ ಬಿ 5 ಫಂಕ್ಷನ್ಸ್, ಬಿಕಾಸ್ ವಿ ಡೋಂಟ್ ವಾಂಟ್ ಎವ್ರಿ ಟೈಮ್ ವಾಟ್ ವಿ ಆರ್ ಸೀಯಿಂಗ್, ತುಂಬ ಜನ ಬರೋರು, ಸಿಕ್ಕಾಪಟ್ಟೆ ಕ್ರೌಡ್ ಆಗ್ತಾಯಿತ್ತು, ಜನಕ್ಕೆ ಸ್ವಲ್ಪ ಹಿಂಸೆ ಆಗ್ತಾಯಿತ್ತು, ಕೂರಕ್ಕೆ ನಿಲ್ಲಕ್ಕೆ ಜಾಗ ಇರ್ತಾ ಇರಲಿಲ್ಲ. ನೀವು ಇಲ್ಲಿ ಬಂದಿರೋವಂತಹದ್ದು ನಾವೇನು ಅಂತ ತಿಳ್ಕೊಳಕ್ಕಲ್ಲ, ನಿಮಗೆ ಏನು ಇಲ್ಲಿಂದ ಪ್ರಯೋಜನ ಇದೆ ಅಂತ ತಿಳ್ಕೊಳ್ಳೋಕ್ಕೋಸ್ಕರ. ಹಾಗಾಗಿ ಹೆಚ್ಚು ನಿಮ್ಮನ್ನು ಮಹತ್ವ ಕೊಟ್ಟು ನಿಮ್ಮ ಮನಸ್ಸಲ್ಲಿರುವಂತಹ ಕ್ವಶನ್ಗಳಿಗೆ ಒಂದು ಆನ್ಸರ್ ಸ್ವರೂಪದಲ್ಲಿ ಈ ಒಂದು ಓರಿಯೆಂಟೇಷನ್ ಇರಬೇಕಾಗಿರುವಂಥ ಕಾರಣದಿಂದ ಓರಿಯೆಂಟೇಷನನ್ನು 5 ಹಂತದಲ್ಲಿ ಮಾಡೋಣ ಅಂಥೇಳಿ, ಇದು ಮೊದಲನೇ ಹಂತದ ಓರಿಯೆಂಟೇಷನು. ಫಸ್ಟ್ 100 ಸ್ಟೂಡೆಂಟ್ಸ್ಗೆ ಮಾತ್ರ ಅಂಥೇಳಿ ನಾವು ವಿ ಹ್ಯಾವ್ ಡಿಸೈಡೆಡ್ ದಿಸ್ ಈಸ್ ದ ಓರಿಯೆಂಟೇಷನ್. ಬಹಳ ಮುಖ್ಯವಾಗಿ ಇಲ್ಲಿ ಬಂದಿರೋರೆಲ್ಲ ತುಂಬ ಧೈರ್ಯವಂತ ಪೇರೆಂಟ್ಸ್, ಹಾಗೆ ಡೆಡಿಕೇಟೆಡ್ ಸ್ಟೂಡೆಂಟ್ಸ್ ಅಂತ ಹೇಳ್ಬೋದು. ನಿಮ್ಮ ಕ್ಲಾಸ್ಮೇಟ್ಸ್ ಇನ್ನೂ ಆಟ ಆಡ್ಕೊಂಡು ಆರಾಮಾಗಿ ಟೈಮ್ ಪಾಸ್ ಮಾಡ್ತಿರೋಂಥ ಟೈಮಲ್ಲಿ ನೀವು ಓದಬೇಕು ಅಂತ ಇಲ್ಲಿ ಬಂದು ಕೂತ್ಕೊಂಡಿದ್ದೀರಲ್ಲ, ಫಸ್ಟ್ ಆಫ್ ಆಲ್ ಹ್ಯಾಟ್ಸ್ ಆಫ್ ಟು ಯು ಆ್ಯಂಡ್ ಆಲ್ ದ ಬೆಸ್ಟ್. ಗುಡ್, ದಿಸ್ ಈಸ್ ದ ಸ್ಪಿರಿಟ್. ನಿಮ್ಮ ಕ್ಲಾಸಲ್ಲಿ ಇರೋರು ಇನ್ನೂ ಡಿಸೈಡೇ ಮಾಡಿಲ್ಲ ಎಲ್ಲಿಗೆ ಸೇರ್ತೀವಿ ಅಂತ. ನಿಮಗೆ ನಾಳೆಯಿಂದ ಕ್ಲಾಸಲ್ಲಿ ಕೂರಿಸ್ತೀವಿ ಅಂತ ಹೇಳ್ತಾ ಇದ್ದೀರಾ, ನೀವು ಒಳಗಡೆ ಬೈಕೋತಾ ಇರ್ಬೋದು, ಅದ್ರ ಮುಂದ್ಗಡೆ ಅಂತೂ ಖುಷಿಯಾಗಿದ್ದೀರ ಎಲ್ಲರೂ. ಇಲ್ಲ, ಖುಷಿಯಾಗಿಲ್ಲ ಆ್ಯಕ್ಚುಲಿ. ತುಂಬ ಜನ ಆವಾಗಿಂದ ಅವ್ರು ಕ್ವಶನ್ ಕೇಳ್ತಾರೆ, ನಿಮ್ಮ ಕಡೆಯಿಂದ ರಿಪ್ಲೈನೇ ಇಲ್ಲ, ಆನ್ಸರೇ ಇಲ್ಲ, ಭಾಳ ಡೌಟಲ್ಲಿ ಕೂತ್ಕೊಂಡಿದ್ದೀರ. ಏನೋ ಅಕ್ಕಪಕ್ಕ ಏನಾದ್ರು ಅಪ್ಪ ಅಮ್ಮ ಕೂತಿರ್ಲಿಲ್ಲ ಅಂದಿದ್ರೆ ಇಲ್ಲಿವರೆಗೆ ಗೇಟಿಂದ ಹೊರಗಡೆ ಇರ್ತಾ ಇದ್ರೇನೋ ಕೆಲವರು. ಆದರೂ ಕೂಡ ಮಕ್ಕಳ PUC ಅನ್ನುವಂಥದ್ದೇನಿದೆ, ಇದು ಒಂದು ಮ್ಯಾಜಿಕ್ ಬಾಕ್ಸ್ ಇದ್ದಾಗೆ. ಯು ಶುಡ್ ಟ್ರೀಟ್ ದಿಸ್ ಆ್ಯಸ್ ದ ಮ್ಯಾಜಿಕ್ ಬಾಕ್ಸ್ ಆಫ್ ಯುವರ್ ಲೈಫ್. ನೀವು ತುಂಬ ಜನ ಹೇಳ್ತಾ ಇರ್ತಾರೆ PUC ಅಂದರೆ ನಿಮ್ಮ ಜೀವನದ ಟರ್ನಿಂಗ್ ಪಾಯಿಂಟು. ಈಗ 10ನೇ ಕ್ಲಾಸ್ಗೂ ಹಿಂಗೆ ಹೇಳಿರ್ತಾರೆ ನಿಮಗೆ. 10th ನಿಮ್ಮ ಲೈಫ್ಗೆ ಟರ್ನಿಂಗ್ ಪಾಯಿಂಟು, 10th ನೀವು ಒಳ್ಳೆ ಪರ್ಸೆಂಟೇಜ್ ತೊಗೊಂಡ್ರೆ ಏನೇನೋ ಆಗುತ್ತೆ ಅಂತ. ಎಲ್ಲಿಗೆ ಬಂದು ಸೇರಿದ್ದೀರಾ ಅಂದರೆ PUCಗೆ ಬಂದು ಸೇರಿದ್ದೀರಾ. ಬಹುಶಃ ಎಲ್ಲಿ ಟರ್ನಿಂಗ್ ಪಾಯಿಂಟ್ ಆಯಿತು ಅಂತ ಹೇಳಿ ನಿಮಗೆ ಗೊತ್ತಿಲ್ಲ, ನಾನು ಹೇಳ್ತೀನಿ ಎಲ್ಲಿ ಟರ್ನಿಂಗ್ ಪಾಯಿಂಟ್ ಆಯಿತು ಅಂತ. ಹ್ಯಾಡ್ ಯು ಸ್ಕೋರ್ಡ್ ಲೆಸ್ ದೆನ್ 50%, ಹ್ಯಾಡ್ ಯು ಸ್ಕೋರ್ಡ್ ಲೆಸ್ ದೆನ್ 60% ಆರ್ 70%, ಮೊದಲನೇದಾಗಿ ನಿಮ್ಮ ಪೇರೆಂಟ್ಸ್ಗೆ ನಿಮ್ಮ ಮೇಲೆ ನಂಬಿಕೆ ಹೋಗ್ತಾ ಇತ್ತು. ಈಗ 60 ತೊಗೊಂಡಿರೋರು 40 ತೊಗೊಂಡಿದ್ರೆ, 90 ತೊಗೊಂಡಿರೋರು 80 ತೊಗೊಂಡಿದ್ರೆ, 95 ತೊಗೊಂಡಿರೋರು 90 ತೊಗೊಂಡಿದ್ರೆ, ಮೊದಲು ನಿಮ್ಮ ಪೇರೆಂಟ್ಸ್ ಟೆನ್ಷನ್ಗೆ ಬರ್ತಾಯಿದ್ರು, ಟೆನ್ಷನ್ ಆಗ್ತಾಯಿತ್ತು ಅವರಿಗೆ. ವಾಟ್ ವಿಲ್ ಬಿ ದ ಫ್ಯೂಚರ್ ಆಫ್ ಮೈ ಚೈಲ್ಡ್ ಅನ್ನೋವಂಥದ್ದು. ಹಾಗೆ PUCಯ ಒಳಗೆ ನಿಮ್ಮ ಮೇಲೆ ಎಕ್ಸ್ಪೆಕ್ಟೇಷನ್ ಡ್ರಾಪ್ ಆಗ್ತಾಯಿತ್ತು. ವಾಟ್ ಎವರ್ ದ ಪರ್ಸೆಂಟೇಜ್ ಯು ಹ್ಯಾವ್ ಸ್ಕೋರ್ಡ್, ಐ ಆಮ್ ನಾಟ್ ಬ್ಲೇಮಿಂಗ್ 60% ಸ್ಟೂಡೆಂಟ್ ಆರ್ 70% ಸ್ಟೂಡೆಂಟ್ಸ್, 80% ಸ್ಟೂಡೆಂಟ್ಸ್. ನನ್ನ ಪ್ರಕಾರ ನೀವು ತಗೊಂಡಿರುವಂಥ ಪರ್ಸೆಂಟೇಜಲ್ಲಿ ನಿಮ್ಮದು ಎಷ್ಟು ಪಾರ್ಟ್ ಇದೆ ಅಷ್ಟೇ ಪಾರ್ಟ್ ನಿಮ್ಮ ಟೀಚರ್ಸ್ದು ಇದೆ. ಅದು ಒಳ್ಳೆಯದಾಗಿರ್ಬೋದು, ಕೆಟ್ಟದಾಗಿರ್ಬೋದು. ಇದನ್ನು ತುಂಬ ಸಂಸ್ಥೆಗಳಲ್ಲಿ ನಾವು ಕರ್ನಾಟಕದೊಳಗಡೆ ಆಗಲಿ ನಮ್ಮ ದೇಶದೊಳಗಡೆ ಆಗಲಿ ನೋಡೋದಿಲ್ಲ. ಯಾಕೆ ಅಂದರೆ ಪೇರೆಂಟ್ಸ್ ಪ್ರಕಾರ ಒಳ್ಳೆ ಮಾರ್ಕ್ಸ್ ಬಂದರೆ ಸ್ಟೂಡೆಂಟ್ಸ್ ಕಾಂಟ್ರಿಬ್ಯೂಷನ್, ಮಾರ್ಕ್ಸ್ ಕಡಿಮೆ ಬಂದರೆ ಅದು ಸ್ಕೂಲ್ ಪ್ರಾಬ್ಲಮ್. ಸ್ಕೂಲ್ ಪ್ರಕಾರ ಒಳ್ಳೆ ಮಾರ್ಕ್ಸ್ ಬಂದರೆ ಸ್ಕೂಲ್ ಕಾಂಟ್ರಿಬ್ಯೂಷನ್ನು, ಮಾರ್ಕ್ಸ್ ಕಡಿಮೆ ಬಂದರೆ ಅದು ಸ್ಟೂಡೆಂಟ್ ಪ್ರಾಬ್ಲಮ್. ಈ ಒಂದು ಕನ್ಫ್ಯೂಷನ್ ಇದೆಯಲ್ಲ, ನೆವರ್ ಎಂಡಿಂಗ್ ಕನ್ಫ್ಯೂಷನ್, ಇದರಲ್ಲಿ ಎಲ್ಲರ ಜೀವನದಲ್ಲಿ ಈ ಒಂದು ಕನ್ಫ್ಯೂಷನ್ ಇರ್ತಿದೆ. ಆದರೆ ಅಲ್ಟಿಮೇಟ್ಲಿ ಬೋತ್
ಆರ್ ದ ಬೆನಿಫಿಷರೀಸ್ ಆರ್ ಬೋತ್ ಆರ್ ದ ಸಫರರ್ಸ್. ಅಂದರೆ ಸ್ಕೂಲ್ ಮತ್ತು ಸ್ಟೂಡೆಂಟ್ ಇಬ್ಬರು ಕೂಡ ಬೆನಿಫಿಷರೀಸ್. ನೀವು ಒಳ್ಳೆ ಮಾರ್ಕ್ಸ್ ತೊಗೊಂಡ್ರೆ ಸ್ಕೂಲ್ ಗೆಟ್ಸ್ ಅ ಗುಡ್ ನೇಮ್, ಎಸ್ ಆರ್ ನೋ? ಯು ಆರ್ ಗೋಯಿಂಗ್ ಟು ಗೇನ್ ಎ ಗುಡ್ ಲೈಫ್. ಆ್ಯಂಡ್ ವಾಟ್ ಡು ಐ ಮೀನ್ ಬೈ ಟೆಲ್ಲಿಂಗ್ ಯು ದಟ್ ಯು ಆರ್ ಗೋಯಿಂಗ್ ಟು ಗೆಟ್ ಅ ಗುಡ್ ಲೈಫ್? ವಾಟ್ ಈಸ್ ದ ಗುಡ್ ಲೈಫ್ ಬೈ ದ ವೇ? ಏನು ಒಳ್ಳೆ ಜೀವನ ಅಂದರೆ ಏನು? ತುಂಬ ಜನ ಅಂದ್ಕೊಂಡಿರ್ತಾರೆ, ನನ್ನ ಅಣ್ಣನೋ ತಮ್ಮನೋ, ನನ್ನ ಅಣ್ಣನೋ ಮಾವನೋ ಯಾರೋ ಒಬ್ಬರು ಅಕ್ಕನೋ ಎಂಜಿನಿಯರಿಂಗ್ ಮಾಡಿದರು, ಇವತ್ತು ಕೆಲಸ ಸಿಗ್ತಾ ಇಲ್ಲ, ಅವ್ರಿಗೂ ಹೀಗೆ ಎಣಿ ಹಚ್ಚಿದ್ರು, ನಿಮಗೆ ಒಳ್ಳೆ ಜೀವನ ಸಿಗುತ್ತೆ ಇದೊಂದು ವರ್ಷ ಓದ್ಬಿಡು, ನಿಮಗೆ ಒಳ್ಳೆ ಜೀವನ ಸಿಗುತ್ತೆ ಇದೊಂದು ವರ್ಷ ಓದ್ಬಿಡು ಅಂತೇಳಿ ಏಣಿ ಹತ್ತಿಸ್ತಾ ಇದ್ರು. ಇವತ್ತು ದೇ ಹ್ಯಾವ್ ಲಾಸ್ಟ್ ದೇರ್ ಜಾಬ್ ಆ್ಯಂಡ್ ದೇ ಹ್ಯಾವ್ ಇನ್ಸೆಕ್ಯೂರಿಟಿ. ನಮ್ಮೂರಲ್ಲಿ ಯಾರೋ ಒಬ್ಬರು 10ನೇ ಕ್ಲಾಸ್ ಪಾಸ್ ಮಾಡ್ಕೊಂಡಿರೋ ಇವ್ರಿಗಿಂತ ಒಳ್ಳೆ ಸಂಪಾದನೆ ಮಾಡ್ತಿದ್ದಾರೆ ಅಂತ ನಿಮಗೆ ಕೆಲವೊಂದು ರಾಂಗ್ ಎಕ್ಸಾಂಪಲ್ಗಳು ಕೆಲವೊಬ್ಬರಿಗೆ ಬಂದಿರಬಹುದು. See, I will tell you 3 things that you are going to get by education. 3 ವಸ್ತುಗಳು ನಿಮಗೆ ಏನು ಸಿಗುತ್ತೆ ಎಜುಕೇಷನಿಂದ ಅಂತ. ಥಿಂಗ್ ನಂಬರ್ 1 that you are going to get through education is respect. ಶಿಕ್ಷಣದಿಂದ ನಿಮಗೆ ಒಂದು ಸಮಾಜದಲ್ಲಿ ರೆಸ್ಪೆಕ್ಟ್ ಸಿಗುತ್ತೆ. An educated unemployed is more respected than an uneducated rich. He could be unemployed but he is educated. 1. ಎರಡನೇದು ವಿವೇಚನೆ ಸಿಗುತ್ತೆ. ಅಂದರೆ ನಿಮ್ಮ ಮನಸ್ಸಿಗೆ ಸರಿ ತಪ್ಪುಗಳನ್ನು ಹ್ಯಾಂಡಲ್ ಮಾಡುವಂಥ ಕೇಪಬಿಲಿಟಿ ಸಿಗುತ್ತೆ ಫ್ರಮ್ ದ ರೈಟ್ ಎಜುಕೇಷನ್. ಎಜುಕೇಷನ್ ಇಲ್ಲದೇ ಇರೋರಿಗೆ ಅಷ್ಟು ವಿವೇಚನೆ ಸಿಗೋದು ಕಷ್ಟ. ದಿಸ್ ಈಸ್ ದ ಸೆಕೆಂಡ್ ಥಿಂಗ್ ದಟ್ ಯು ಆರ್ ಗೋಯಿಂಗ್ ಟು ಗೆಟ್. 3ನೇದು ಎಜುಕೇಷನ್ನಲ್ಲಿ ನೀವೇನಾದರೂ ಲೀಡಿಂಗಲ್ಲಿದ್ದರೆ, ಅಂದರೆ ಇನ್ ದ ಪ್ರೋಸೆಸ್ ಆಫ್ ಎಜುಕೇಷನ್ ಇಫ್ ಯು ಆರ್ ಇನ್ ದ ಲೀಡಿಂಗ್ ಎಂಡ್, not at the back end, then you are going to get a bigger career opportunity. Got my point? ನಿಮಗೆ ಆಯ್ಕೆಗಳು ಸಿಗ್ತವೆ ಜೀವನದಲ್ಲಿ. 1 ರೆಸ್ಪೆಕ್ಟ್ ಸಿಗುತ್ತೆ, 2ನೇದು ನಿಮಗೆ ಏನು ಹೇಳಿದೆ, ಯು ವಿಲ್ ಗೆಟ್ ಅ ಬೆಟರ್ ನಾಲೆಡ್ಜ್ ಆಫ್ ರೈಟ್ ಆ್ಯಂಡ್ ರಾಂಗ್. 3ನೇದು ಯು ವಿಲ್ ಗೆಟ್ ಅ ಬಿಗರ್ ಆಪರ್ಚುನಿಟಿ than your counterpart who is not performing well. ಈ 3 ನಿಮಗೆ ಒಂದೇ ಟೈಮಿಗೆ ಬೇಕಾಗಿಲ್ಲ. ಇದು ಬೇರೆ ಬೇರೆ ಹಂತದಲ್ಲಿ ನಿಮ್ಮ ಲೈಫಲ್ಲಿ ಇದು ಬೇಕಾಗ್ತಾ ಹೋಗ್ತವೆ. ಅದು ಎಲ್ಲವನ್ನು ನಿಮ್ಮ ಎಲ್ಲ ಹಂತದ ಅವಶ್ಯಕತೆಗಳನ್ನು ಎಜುಕೇಷನ್ ಪೂರೈಸುತ್ತೆ ನಿಮಗೆ. ಸೊ ಹಾಗಾಗಿ ಮಕ್ಕಳ, ನೆವರ್ ಅಂಡರ್ ಎಸ್ಟಿಮೇಟ್ ದ ಪರ್ಫಾರ್ಮೆನ್ಸ್ ಇನ್ ಎಜುಕೇಷನ್. ಡೋಂಟ್ ಗೆಟ್ ಇನ್ ಟು ದ ರಾಂಗ್ ಟ್ರ್ಯಾಪ್ ಸೇಯಿಂಗ್ ದಟ್ ಯಾರೋ 10ನೇ ಕ್ಲಾಸ್ ಫೇಲ್ ಆದ, ಸಚಿನ್ ತೆಂಡೂಲ್ಕರ್ ಆದ. ಬಿಗ್ ಡೀಲ್. 10ನೇ ಕ್ಲಾಸ್ ಫೇಲ್ ಆಗಿರೋರು ನಮ್ಮ ಸುತ್ತ 1 ಕೋಟ್ಯಾಂತರ ಜನ ಇದ್ದಾರೆ, ಸಚಿನ್ ತೆಂಡೂಲ್ಕರ್ ಆಗಿರೋನು ಒಬ್ಬನೇ ಇರೋದು. ಅದೇ ಎಜುಕೇಟೆಡ್ ಆಗಿದ್ಕೊಂಡು ಇವತ್ತು ಯು ಶುಡ್ ಥಿಂಕ್ ಆನ್ ಡಿಫ್ರೆಂಟ್ ಲೈನ್ಸ್ ಅನ್ನೋದಕ್ಕೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಈಗ ನಮ್ಮ ಇಂಡಿಯನ್ ಪಾರ್ಲಿಮೆಂಟ್ ಒಳಗಡೆ ಒಬ್ಬ ಎಜುಕೇಟೆಡ್ ಮೆಂಬರ್ ನಿಂತು, ಇಂಡಿಯನ್ ಪಾರ್ಲಿಮೆಂಟ್ ಅಂದರೆ ಎಲ್ಲರೂ MP ಗಳು, ಎಲ್ಲರೂ MLA, ಒಬ್ಬ ಎಜುಕೇಟೆಡ್ ನಿಂತು ಮಾತಾಡುವಾಗ ಸಮಾಜ ಅದನ್ನು ರಿಸೀವ್ ಮಾಡ್ಕೊಳ್ಳೋದು ಬೇರೆ. ಏನೇ ನೀವು ಸಾಧನೆ ಮಾಡಿದ್ರು ಎಜುಕೇಷನ್ ವಿಲ್ ಆಲ್ವೇಸ್ ಬಿ ಎನ್ ಆ್ಯಡ್ ಆನ್. ಸೊ ಈಗ ಟೀಕೆ ಮಾಡೋವಂಥವ್ರು ಎಷ್ಟು ಸರಿ ಎಷ್ಟು ತಪ್ಪು ಅನ್ನೋದ್ರ ಬಗ್ಗೆ ನಾನು ಹೇಳ್ತಾ ಇಲ್ಲ, ಬುದ್ಧಿವಂತಿಕೆ ಬಗ್ಗೆ ಹೇಳ್ತಾ ಇಲ್ಲ, ಆದರೆ ಸಮಾಜ ನಿಮ್ಮನ್ನು ನೋಡುವಂತಹ ದೃಷ್ಟಿಕೋನದ ಒಂದು ಆ್ಯಂಗಲ್ ಬಗ್ಗೆ ಮಾತ್ರ ಹೇಳ್ತಾ ಇರೋಂಥದ್ದು ನಾನು. ಸೊ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಟು ಬಿ ಎಜುಕೇಟೆಡ್ ಇನ್ ಅ ರೈಟ್ ಟ್ರ್ಯಾಕ್, ಅಟ್ ಅ ರೈಟ್ ಪ್ಲೇಸ್, ಅಟ್ ಅ ರೈಟ್ ಟೈಮ್. ಈಗೆಲ್ಲ ಟೀಚರ್ಸ್ ಮಾತಾಡ್ತಾ ಇದ್ರು. ಇಲ್ಲಿ 2 ಹಂತದ ಟೀಚರ್ಸ್ ಇದ್ದಾರೆ. ಒಂದು ಫಿಸಿಕ್ಸ್ ವಾಲಾದಿಂದ ಬಂದಿರೋಂಥ ಟೀಚರ್ಸು. ಅವ್ರು ನಿಮಗೆ ಬಿಕಾಸ್ ಯು ಆರ್ ಇಂಟ್ರೆಸ್ಟೆಡ್ ಮೋರ್ ಟು ನೋ ಅಬೌಟ್ ವಾಟ್ ಆರ್ ದೇ ಗೋಯಿಂಗ್ ಟು ಡೂ ಅಂತ. ಸೊ ಅವರು 2ನೇ ಹಂತದಲ್ಲಿರುವಂಥ ಟೀಚರ್ಸು SVG ಸೆಂಟರ್ ಆಫ್ ಎಕ್ಸಲೆನ್ಸಿನ ಟೀಚರ್ಸ್. ಸೊ ಅಷ್ಟೂ ಜನ ವೇದಿಕೆ ಮೇಲೆ ಇದ್ದಾರೆ. ಇವ್ರು ಇಷ್ಟೂ ಜನ ನಿಮಗೆ ನಿಮ್ಮ ಪ್ರೋಸೆಸ್ ಆಫ್ ಫಸ್ಟ್ PUC ಆ್ಯಂಡ್ ಸೆಕೆಂಡ್ PUC ಒಳಗಡೆ ನಿಮಗೆ ಹೆಲ್ಪ್ ಮಾಡೋದಕ್ಕೆ ಅವರು ಸದಾ ಸಿದ್ಧರಿರ್ತಾರೆ. ಈಗ ನಾವು 1 ತಿಂಗಳು ಮುಂಚೆ, ಅಂದರೆ ಬೇರೆ ಸಂಸ್ಥೆಗಳು 1 ತಿಂಗಳು ಮುಂಚೆ, ಬೇರೆ ಸಂಸ್ಥೆಗಳಿಗಿಂತ 1 ತಿಂಗಳು ಮುಂಚೆ ಕಾಲೇಜ್ ಶುರು ಮಾಡೋವಂಥ ನಾವು ಧೈರ್ಯ ಮಾಡಿದ್ದು ಏನಂದರೆ, ಯಾಕೆ ಈ ಧೈರ್ಯ ಮಾಡಿದ್ವಿ ಅಂದರೆ, ಬಿಕಾಸ್ ವಿ ಹ್ಯಾವ್ ಗಾಟ್ ದ ಕಂಬೈನ್ಡ್ ಸ್ಟ್ರೆಂತ್ ಆಫ್ ಕಾಂಪಿಟೇಟಿವ್ ಆ್ಯಂಡ್ ಬೋರ್ಡ್ ಕೋಚಿಂಗ್. ನಮ್ಮ ಮೇಲೆ ನಮಗೆ 1 ತಿಂಗಳು ಮುಂಚೆ ನಾವು ಪಾಠ ಶುರು ಮಾಡಬಹುದು. ಎಲ್ಲ ಸ್ಟೂಡೆಂಟ್ಗೂ ಇದರಿಂದ ಯೂಸ್ ಆಗುತ್ತೆ. ನಾಳೆ ಸಂಸ್ಥೆಗೆ ಇದು ಬ್ಯಾಕ್ ಫೈರ್ ಆಗೋದಿಲ್ಲ. ಈ ಮೆಸೇಜು ನಿಮ್ಮ ಊರುಗಳಲ್ಲಿ ನೀವು ಕ್ಯಾರಿ ಮಾಡ್ತೀರಾ. ಈ ಥರ ಒಳ್ಳೆ ಕೋಚಿಂಗ್ ಮೈಸೂರು ಇದೆ ಅನ್ನೋಂಥದ್ದನ್ನು ನಿಮ್ಮ ಊರುಗಳಿಗೆ ತಲುಪಿಸ್ತೀರಾ. ಹಂಗಂತೇಳಿ ಆಲ್ಮೋಸ್ಟ್ ನಮ್ಮದು ಸೀಟ್ ಫಿಲ್ ಆಗಿರೋದ್ರಿಂದ ಇನ್ನು ಮುಂದಕ್ಕೆ ನಮಗೆ ಬರುವಂಥ ಸ್ವಾಭಾವಿಕವಾಗಿ ಬರುವಂಥ ಫ್ಲೋ ಸಾಕು. ನಮಗೆ ಹೆಚ್ಚಿನ ಸೀಟ್ ಅವಶ್ಯಕತೆ ಇಲ್ಲ. ಆದರೆ
ನೀವು ನಿಮ್ಮ ಊರುಗಳಲ್ಲಿ ನಮಗೆ ಕೊಡುವಂತಹ ಸಂಸ್ಥೆ ಕೊಡುವಂಥ ಪಾಸಿಟಿವ್ ಫೀಡ್ಬ್ಯಾಕ್ ಇದೆ, ದಟ್ ಡೆಫಿನೆಟ್ಲಿ ವಿಲ್ ಮೇಕ್ ಅ ಡಿಫರೆನ್ಸ್ ಫಾರ್ ಅಸ್. ಅದು ನಮ್ಮ ಸ್ವಾರ್ಥ. ಸೊ ಹಾಗಾಗಿ ವಿ ಹ್ಯಾವ್ ಟೇಕನ್ ದ ರಿಸ್ಕ್ ಆಫ್ ಸ್ಟಾರ್ಟಿಂಗ್ ದ ಕಾಲೇಜ್ ಬಿಫೋರ್ 98 to 99% ಆಫ್ ಇನ್ಸ್ಟಿಟ್ಯೂಷನ್ಸ್ ಇನ್ ದಿಸ್ ಸ್ಟೇಟ್. 99% ಇನ್ಸ್ಟಿಟ್ಯೂಷನ್ಗಳಿಗಿಂತ ಮುಂಚೆ ನಾವು ಕಾಲೇಜ್ ಶುರು ಮಾಡ್ತಾ ಇದ್ವಿ. ಅಂದರೆ 99% ಇನ್ಸ್ಟಿಟ್ಯೂಷನ್ಗಳಲ್ಲಿ ಓದುವ ಮಕ್ಕಳಿಗಿಂತ ಮುಂದೆ ನಿಮ್ಮ ಟ್ರ್ಯಾಕನ್ನು ನಾವು ನಿಮ್ಮನ್ನು ಟ್ರ್ಯಾಕಲ್ಲಿ ಬಿಟ್ಟಿದ್ದೀವಿ. ನಾವು ನಿಮ್ಮನ್ನು ಅಷ್ಟು ಮುಂದೆ ಕರ್ಕೊಂಡೋಗಿ ಟ್ರ್ಯಾಕಲ್ಲಿ ಬಿಟ್ಟ ಮೇಲೆ ಅಲ್ಲಿಂದ ಮುಂದಕ್ಕೆ ಓಡೋವಂಥದ್ದು ಯಾರ ಜವಾಬ್ದಾರಿ? ನಿಮ್ಮ ಜವಾಬ್ದಾರಿ. ಕರೆಕ್ಟ್ ಅಲ್ಲ? ಸೊ your life at SVG Center of Excellence will be awesome unless you want to make it worst. And there are 3 to 4 ways wherein you can make it worst. ಇಲ್ಲಿ ತುಂಬ ಚೆನ್ನಾಗಿರೋ ಜೀವನ ನಿಮ್ಮದು. ನೀವು ಕಷ್ಟಪಟ್ಟು ಕೆಟ್ಟದಾಗಿ ಮಾಡ್ಕೊಂಡ್ರೆ ಮಾತ್ರ ಕೆಟ್ಟದಾಗಿರ್ಬೋದು. SVG ಒಳಗಡೆ ಒಂದು 3-4 ಕಾರಣಗಳಿಗೆ ನೀವು ನಿಮ್ಮ ಲೈಫನ್ನು ಸ್ವಲ್ಪ ಕೆಟ್ಟದಾಗಿ ಇಟ್ಕೋಬೋದು. SVG ಒಳಗಡೆ ಏನು ಕಾರಣಗಳು? ನಂಬರ್ 1, ಬೈ ನಾಟ್ ಬೀಯಿಂಗ್ ಡಿಸಿಪ್ಲಿನ್ಡ್. ನೀವು ಡಿಸಿಪ್ಲಿನ್ ಆಗಿರಲಿಲ್ಲ ಅಂದರೆ ನಾವು ನಿಮ್ಮನ್ನು ರಿಂಗ್ ಮಾಸ್ಟರ್ ಥರ ಚೇಸ್ ಮಾಡ್ತೀವಿ, ನಿಮಗೆ ಸ್ವಲ್ಪ ಕಸಿವಿಸಿ ಆಗ್ತದೆ. 2ನೇ ಕಾರಣ, ನೀವೇನಾದರೂ ನಮಗೆ ಗೊತ್ತಾಗದೇ ಇರೋ ಹಾಗೆ ಎಲೆಕ್ಟ್ರಾನಿಕ್ ಗ್ಯಾಡ್ಜೆಟ್ಸ್ ತೊಗೊಂಬಂದು ಮೆತ್ತಿಗೆ ಗೊತ್ತಾಗದೇ ಇರೋಂಗೆ ಮೊಬೈಲ್ ಜೇಬಲ್ಲಿ ಇಟ್ಕೊಂಡು ಅಥವಾ ಇನ್ನೇನಾದರೂ ನಮಗೆ ಗೊತ್ತಾಗದೇ ಇರುವಂಥ ಟೀಚರ್ಸು ಗೊತ್ತಾಗದೇ ಇರುವಂಥ ಏನಾದ್ರು ಆ್ಯಕ್ಟಿವಿಟೀಸ್ ಮಾಡಿದಾಗ ನಾವು ನಿಮ್ಮನ್ನು ಸ್ವಲ್ಪ ಸ್ಟ್ರಿಕ್ಟಾಗಿ ನೋಡ್ತೀವಿ. ಸೊ ಹಾಗಾಗಿ ಆ ಒಂದು ರೀಸನ್ಸ್ ಬೇಡ. 3ನೇದು, ನೀವು ಕಾನ್ಸ್ಟೆಂಟಾಗಿ ನಾವು ನಿಮ್ಮನ್ನು ಪುಷ್ ಮಾಡ್ತಾನೇ ಇರ್ತೀವಿ. ನೀವು ಕಾನ್ಸ್ಟೆಂಟಾಗಿ ಡೆಸ್ಪರೇಟಾಗಿ ನಾನು ಕಡಿಮೆ ತಗೋತೀನಿ ಅಂತ ಡಿಸೈಡ್ ಮಾಡ್ಕೊಂಡಿದ್ದೆ ಏನಾದ್ರು ಕಡಿಮೆನೇ ಮಾರ್ಕ್ಸ್ ತಗೋತಾ ಇದ್ದರೆ ನಾವು ನಿಮಗೆ ಸ್ವಲ್ಪ ಕಸಿವಿಸಿ ಮಾಡ್ತೀವಿ, ಹಿಡಿದು ಓದಿಸ್ತೀವಿ. ಸ್ವಲ್ಪ ಸ್ಟಡಿ ಅವರ್ಸ್ ಎಲ್ಲ ಜೊತೆಲಿ ಕೂತ್ಕೋತೀವಿ, ಓದಿಸ್ತೀವಿ. ದಟ್ ವಿ ವಿಲ್ ಡೂ. ಸೊ ಆವಾಗ ನಿಮಗೆ ಸ್ವಲ್ಪ ಕಸಿವಿಸಿ ಆಗ್ಬೋದು. ಇನ್ನು ಕೊನೆ ಕಾರಣ ಏನಂದರೆ, ನೀವು ಯಾವುದೇ ರೀತಿಯ ಕೆಲವೊಂದು ಕೆಟ್ಟ ಬುದ್ಧಿಗಳು, ದುರ್ಬುದ್ಧಿಗಳು ಈ ಥರದ್ದು ಏನಾದ್ರು ರೂಢಿಸ್ಕೊಂಡಿದ್ದು ಬೈ ಚಾನ್ಸ್, ಅನ್ಫಾರ್ಚುನೇಟ್ಲಿ ಅದನ್ನೇನಾದರೂ ಇಲ್ಲಿ ನೀವು ಮತ್ತೆ ಅದನ್ನು ಕಂಟಿನ್ಯೂ ಮಾಡೋದಕ್ಕೆ ಹೋದಾಗ ನಾವು ನಿಮ್ಮ ಜೊತೆಗೆ ಸ್ವಲ್ಪ ಸ್ಟ್ರಿಕ್ಟಾಗಿ ನಡ್ಕೋತೀವಿ, ನಿಮ್ಮನ್ನು ತಿದ್ದೋದಕ್ಕೆ ಪ್ರಯತ್ನ ಪಡ್ತೀವಿ. ಇದಿಷ್ಟು ಕಾರಣಗಳಿಗೆ ಬಿಟ್ಟರೆ ಇನ್ಯಾವ ಕಾರಣಕ್ಕೂ ನಿಮಗೆ ಇಲ್ಲಿ ಬೇಜಾರಂತ ಅನಿಸೋದಿಲ್ಲ. ಯಾಕೆ ಅಂದರೆ ದಿಸ್ ಈಸ್ ಎ ಪವರ್ ಪ್ಯಾಕ್ಟ್, ಕಂಪ್ಲೀಟ್ ಪವರ್ ಪ್ಯಾಕ್ಟ್ ಒಂದು ಎಜುಕೇಷನ್ ಸಿಸ್ಟಮನ್ನು ನಾವಿಲ್ಲಿ ಡೆವಲಪ್ ಮಾಡಿರೋದು. ಪೋಷಕರು, ಅನ್ಫಾರ್ಚುನೇಟ್ಲಿ ನಾನಿಲ್ಲಿ ಒಂದು ವಿಚಾರ ಹೇಳಲೇಬೇಕಾಗಿರೋದು ಏನಂತ ಹೇಳಿದ್ರೆ, ಮೈಸೂರಿನಲ್ಲಿ ನಮ್ಮ ಎಜುಕೇಷನ್ ಆ್ಯಟಿಟ್ಯೂಡ್ ಏನಿದೆ, ಕೆಲವು ಸಲ ನಮಗೆ ಸ್ವಲ್ಪ ಸೌತ್ ಕೆನರಾಗಿ ಹೋಲಿಸಿದಾಗ ನಮ್ಮಲ್ಲಿ ಸ್ವಲ್ಪ ಡೆಡಿಕೇಶನ್ ಕಡಿಮೆ ಅಂತ ನನಗೆ ಕಂಡು ಬರುತ್ತೆ ಆ್ಯಸ್ ಎನ್ ಎಜುಕೇಷನಿಸ್ಟ್. ನನಗೆ ಸೌತ್ ಕೆನರಾಗೂ ಮೈಸೂರಿಗೂ ಹೋಲಿಸಿದಾಗ ಮೈಸೂರಿನಲ್ಲಿ ಸ್ವಲ್ಪ ನಾವೆಲ್ಲೋ ಎಜುಕೇಷನಿನ ಬಗ್ಗೆ ಸೌತ್ ಕೆನರಾ ಆದಷ್ಟು ಮಹತ್ವ ಕೊಡ್ತಾ ಇಲ್ಲ. ಬೋತ್ ಫ್ರಮ್ ದ ಆ್ಯಂಗಲ್ ಆಫ್ ಪೇರೆಂಟ್ಸ್ ಆ್ಯಂಡ್ ಸ್ಟೂಡೆಂಟ್ಸ್. ಐ ಆಮ್ ಟೆಲ್ಲಿಂಗ್, ಪೇರೆಂಟ್ಸು, ವಿದ್ಯಾರ್ಥಿಗಳು, ಕಾಲೇಜು, 3 ಜನನು ಈ ಮಟ್ಟವನ್ನು ನಾವು ಸರಿತೂಗಿಸ್ಬೇಕು ಅಂತ ಹೇಳಿದ್ರೆ ಸ್ವಲ್ಪ ಬಲಿಷ್ಠವಾಗಿರುವಂಥ ಹಾಗೆಯೇ ಇವತ್ತು ದೇಶದಲ್ಲಿ ಚೆನ್ನಾಗಿ ಹೆಸರು ಮಾಡಿ ಕೋಚಿಂಗ್ ಇಂಡಸ್ಟ್ರಿ ಒಳಗಡೆ, ಕೋಚಿಂಗಿನ ಈ ಒಂದು ಏನು ಇಡೀ ದೇಶದೊಳಗಡೆ ಒಂದು ಬಹಳ ಕಂಪ್ಲೀಟ್ ಕಾಂಪಿಟೇಟಿವ್ ಕೆಲಸ ಏನು ನಡೀತಾ ಇದೆ, ಈ ಕಾಂಪಿಟೇಷನ್ ಒಳಗಡೆ ಒಂದು ಹಂತದವರೆಗೂ ಚೆನ್ನಾಗಿ ಹೆಸರು ಮಾಡಿರುವಂಥ ಫಿಸಿಕ್ಸ್ ವಾಲ ನಮ್ಮ ಜೊತೆ ಇದ್ದರೆ ನಮ್ಮ ವಿದ್ಯಾರ್ಥಿಗಳಿಗೆ ಅದರಿಂದ ಅನುಕೂಲ ಆಗುತ್ತೆ ಅನ್ನೋ ದೃಷ್ಟಿಯಿಂದ ನಾವು ಈ ವರ್ಷದಿಂದ ಫಿಸಿಕ್ಸ್ ವಾಲವನ್ನು SVG ಒಳಗಡೆ ಇಂಟ್ರೊಡ್ಯೂಸ್ ಮಾಡಿದ್ದೀವಿ. ಅದರ್ವೈಸ್ SVGನಲ್ಲಿ ಅತ್ಯಂತ ಬಲಿಷ್ಠವಾದ, ಅತ್ಯಂತ ಎಕ್ಸ್ಪೀರಿಯನ್ಸ್ ಇರುವಂಥ ಟೀಚಿಂಗ್ ಫ್ಯಾಕಲ್ಟಿ ನಮ್ಮಲ್ಲಿದ್ದಾರೆ. ಅಡಿಷ್ನಲ್ ಬೆನಿಫಿಟ್ ನಿಮಗೆ ಸಿಗಲಿ ಅನ್ನೋ ದೃಷ್ಟಿಯಿಂದ, ಈವನ್ ದೋ ಐ ಆಮ್ ನಾಟ್ ಎ ಬಿಗ್ ಫ್ಯಾನ್ ಆಫ್ ಕಾರ್ಪೊರೇಟ್ ಕೋಚಿಂಗ್, ಬಟ್ ಯುವರ್ ಲೈಫ್ ಈಸ್ ಮೋರ್ ಇಂಪಾರ್ಟೆಂಟ್ ದ್ಯಾನ್ ಮೈ ಈಗೋ. ಒಳ್ಳೇದು ಈ ಪ್ರಪಂಚದ ಯಾವ ಮೂಲೆಯಲ್ಲಿದ್ದರೂ ನಮ್ಮ ಮಕ್ಕಳಿಗೆ ನಾನು ತೊಗೊಂಡು ಬಂದು ಕೊಡೋದಕ್ಕೆ ನಾನು ಹಿಂಜರಿಯೋದಿಲ್ಲ. ಸೊ ಹಾಗಾಗಿ ಆ ಒಂದು ಕಾರಣಕ್ಕೋಸ್ಕರ ಫಿಸಿಕ್ಸ್ ವಾಲವನ್ನು ನಮ್ಮ ಕಾಲೇಜಲ್ಲಿ ಇಂಟ್ರೊಡ್ಯೂಸ್ ಈ ವರ್ಷದಿಂದ ಮಾಡಿದ್ದೀವಿ. ಇದರ ಸಂಪೂರ್ಣವಾದ ಪ್ರಯೋಜನವನ್ನು ನೀವು ತಗೋಬೋದು. ಯಾವುದೇ ಟೀಚರ್ಗೆ ಸಂಬಂಧಪಟ್ಟ ಹಾಗೆ ನಿಮ್ಮಲ್ಲಿ ಯಾವುದೇ ಸಮಸ್ಯೆ ಇದ್ರೂ ಮ್ಯಾನೇಜ್ಮೆಂಟಿನ ಬಾಗಿಲು ನಿಮಗೆ ಸದಾ ತೆಗೆದಿರುತ್ತೆ. ವಿ ಕ್ಯಾನ್ ಅಡ್ರೆಸ್ ಎನಿ ಆಫ್ ಯುವರ್ ಇಶ್ಯೂಸ್.
ನಿಮ್ಮ ವಯಸ್ಸಿನಲ್ಲಿ ಬರುವಂಥ ಯಾವುದೇ ಇಶ್ಯೂಗಳಿರ್ಬೋದು, ನಿಮ್ಮ ವೈಯಕ್ತಿಕ ಇಶ್ಯೂವನ್ನು ಸೇರಿ ಹೇಳ್ತಾರೆ, ಅದನ್ನು ಕೂಡ ಅಡ್ರೆಸ್ ಮಾಡೋದಕ್ಕೆ ದೇವರು ನಮ್ಮಲ್ಲಿ ಆ ಒಂದು ಚೈತನ್ಯವನ್ನು ಕೊಟ್ಟಿದ್ದಾನೆ. ಹಾಗಾಗಿ ಮಕ್ಕಳ ಯಾವುದೇ ವಿಚಾರವನ್ನು ನೀವು ಮನಸ್ಸಲ್ಲೇ ಇಟ್ಕೊಂಡು ಕೊರಗದೆ, ಪೇರೆಂಟ್ಸ್ಗೆ ಒಂದು 20-30 ಸಲ 50 ಸಲ ಫೋನ್ ಮಾಡಿ ಹೇಳಿದೆ, ನೇರವಾಗಿ ಬಂದು ನನ್ನ ಜೊತೆಗಿರ್ಬೋದು, ಮ್ಯಾನೇಜ್ಮೆಂಟ್ ಮೆಂಬರ್ಸ್ ಜೊತೆಗಿರ್ಬೋದು, ನೀವು ಡಿಸ್ಕಸ್ ಮಾಡ್ಬೋದು. ಈ ಪ್ರಿವಿಲೇಜು ಎಲ್ಲ ಮಕ್ಕಳಿಗೂ ಸಿಗಬೇಕು ಅನ್ನೋ ಕಾರಣದಿಂದಲೇ ನಾವು ಕೇವಲ 200 ಮಕ್ಕಳಿಗೆ ಮಾತ್ರ ಸೀಟನ್ನು ಕನ್ಫರ್ಮ್ ಮಾಡ್ತೀವಿ. ಮ್ಯಾನೇಜ್ಮೆಂಟ್ ಕೈಗೆ ಸಿಗ್ತಾ ಇಲ್ಲ ಅಂದರೆ ಅವ್ರು ದೊಡ್ಡ ಮನುಷ್ಯ ಅಂತ ಅವ್ರ ಲೆಕ್ಕ, ನಮ್ಮ ಜನಗಳ ಲೆಕ್ಕ. ಸೊ ದಟ್ ಈಸ್ ನಾಟ್ ದ ಫ್ಯಾಕ್ಟ್. ನಮಗೇನು ಪ್ರಧಾನಮಂತ್ರಿ ಕೆಲಸ ಇಲ್ಲ, ನಮಗೆ ಕೆಲಸನೇ ನಿಮ್ಮ ಮಕ್ಕಳು ನೋಡ್ಕೊಳ್ಳೋದು. ಸೊ ಹಾಗಾಗಿ ಈ ಒಂದು ವೆರಿ ಹಂಬಲ್ ಆ್ಯಟಿಟ್ಯೂಡ್ ಇರುವಂತಹ ಕಾಲೇಜು SVG ಸೆಂಟರ್ ಆಫ್ ಎಕ್ಸಲೆನ್ಸ್ ನಮ್ಮ ಇದೇ ಒಂದು ಏನು ಶಿಕ್ಷಣದ ಸಂಬಂಧಪಟ್ಟ ಹಾಗೆ ನಮ್ಮ ಈ ಒಂದು ವ್ಯವಹಾರ ಇದೆ, ಇದನ್ನು ನೂರಾರು ವಿದ್ಯಾರ್ಥಿಗಳು ಇದರ ಅಡ್ವಾಂಟೇಜ್ ತೊಗೊಂಡಿದ್ದಾರೆ. ಪ್ರತಿ ವರ್ಷ ತುಂಬಾ ಒಳ್ಳೊಳ್ಳೆ ರಿಸಲ್ಟ್ಗಳು SVGನಲ್ಲಿ ಬರ್ತಾ ಇದೆ. ಜೊತೆಗೆ ಈ ವರ್ಷದಿಂದ ಕಾಂಪಿಟೇಟಿವ್ ಕೋಚಿಂಗ್ನ ಫಿಸಿಕ್ಸ್ ವಾಲ ಮಾಡಿರೋದ್ರಿಂದ ನಮ್ಮ ರಿಸಲ್ಟ್ಗಳನ್ನೆಲ್ಲ ನಾವು ಸೈಡ್ಗಿಟ್ಟು ಫಿಸಿಕ್ಸ್ ವಾಲಾದ ರಿಸಲ್ಟ್ ಓರಿಯೆಂಟೆಡ್ ಕೋಚಿಂಗ್ ಏನಿದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಮಕ್ಕಳನ್ನು ಇನ್ವಾಲ್ವ್ ಮಾಡುವಂತಹ ಒಂದು ಜವಾಬ್ದಾರಿಯನ್ನು ತೊಗೊಂಡಿದ್ದೀವಿ. ದಿಸ್ ಈಸ್ ನಾಟ್ ಸಮಥಿಂಗ್ ಆ್ಯಸ್ ಈಸಿ ಆ್ಯಸ್ ಯು ಥಿಂಕ್. ಕಾಂಪಿಟೇಟಿವ್ ಎಕ್ಸಾಮ್ ಅಂದರೆ ನೀವು ಅಂದ್ಕೊಳ್ಳೋಷ್ಟು ಸುಲಭ ಇಲ್ಲ ಮಕ್ಕಳ. ಹಾಗಂಥೇಳಿ ಬೇರೆ ಯಾರೋ ನಿಮ್ಗೆ ಹೆದರಿಸಿರ್ತಾರಲ್ಲ, ಅಷ್ಟು ಕಷ್ಟನೂ ಇಲ್ಲ. ಮೊದಲನೇದಾಗಿ ಬೇಕಾಗಿರೋವಂಥದ್ದು ಸ್ಥಿರವಾದ ಬುದ್ಧಿ. ನೀವು 100% ಡಿಸೈಡ್ ಮಾಡಬೇಕು, ನಾನು ಇಂಥ ಎಕ್ಸಾಮ್ ಬರಿತೀನಿ, ಬರಿತೀನಿ, ಕ್ರ್ಯಾಕ್ ಮಾಡೇ ಮಾಡ್ತೀನಿ. ಇಫ್ ಯು ಡಿಸೈಡ್ ದಟ್, ಐ ಹ್ಯಾವ್ ಸೀನ್ ದಟ್ 80% ಸ್ಟೂಡೆಂಟ್ ಹ್ಯಾಸ್ ಕ್ಲಿಯರ್ಡ್ ನೀಟ್ ವಿತ್ 600+, 650+ ಮಾರ್ಕ್ಸ್. 99, 98, 97 ಪರ್ಸೆಂಟೈಲ್ಗಳನ್ನು 80-85% ಸ್ಟೂಡೆಂಟು JEE ಒಳಗಡೆ ತೊಗೊಂಡಿರೋದನ್ನು ನಾವು ನೋಡಿದ್ದೀವಿ. ಪರ್ಸೆಂಟೈಲ್ ಈಸ್ ಎ ಡಿಫ್ರೆಂಟ್ ಕ್ಯಾಲ್ಕುಲೇಷನ್, ಪರ್ಸೆಂಟೇಜ್ ಈಸ್ ಡಿಫ್ರೆಂಟ್. ನಿಮಗೆ ಇವೆಲ್ಲ ಮುಂದೆ ಹೇಳ್ಕೊಡ್ತಾ ಹೋಗ್ತೀವಿ. ತುಂಬ ಯಾಮಾರಿಸ್ತಾರೆ ಇನ್ಸ್ಟಿಟ್ಯೂಷನ್ಗಳಲ್ಲಿ. ಅನ್ಫಾರ್ಚುನೇಟ್ಲಿ ಬೀಯಿಂಗ್ ಅ ಕುಪ್ಮ ಜಾಯಿಂಟ್ ಸೆಕ್ರೆಟರಿ ನಾನು ಇದನ್ನು ನಿಮ್ಮ ಮುಂದೆ ಹೇಳಬೇಕಾಗಿದೆ. ಆದರೆ ನಿಜವಾದ ನಮ್ಮ ಮಕ್ಕಳಿಗೆ ಬೇಕಾಗುವಂತಹ ಶಿಕ್ಷಣ ಏನಿದೆ ಅದು ಕಸ್ಟಮೈಸ್ಡ್. ಪ್ರತಿಯೊಂದು ವಿದ್ಯಾರ್ಥಿಯ ರಿಕ್ವೈರ್ಮೆಂಟ್ಗಳು ಬೇರೆ ಬೇರೆ, ಪ್ರತಿಯೊಂದು ವಿದ್ಯಾರ್ಥಿಯ ಮೈಂಡ್ ಬೇರೆ ಬೇರೆ, ಪ್ರತಿಯೊಂದು ವಿದ್ಯಾರ್ಥಿಯ ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ಸ್ ಬೇರೆ ಬೇರೆ, ಪ್ರತಿಯೊಂದು ವಿದ್ಯಾರ್ಥಿಯ ರಿಸೆಪ್ಷನ್ ಲೆವೆಲ್ಸ್ ಬೇರೆ ಬೇರೆ, ಅವ್ರು ರಿಸೀವ್ ಮಾಡ್ಕೊಳ್ಳೋ ಕೇಪಬಿಲಿಟೀಸ್ ಬೇರೆ ಬೇರೆ. ಅದನ್ನು ಬಹಳ ಡೀಪಾಗಿ ಅಧ್ಯಯನ ಮಾಡಿ ಅದರ ಕ್ಯಾಟಗರೀಸ್ ವೈಸ್ ಒಳಗಡೆ ನಿಮ್ಮನ್ನು ಬ್ಯಾಚ್ಗಳಾಗಿ ವಿಂಗಡಣೆ ಮಾಡಿ ನಿಮಗೆ ಎಜುಕೇಷನಿನ ಇನ್ನೂ ಹತ್ತಿರವಾಗುವ ರೀತಿಯಲ್ಲಿ ಕೊಡುವಂಥ ಪ್ರಯತ್ನ ನಮ್ಮದು. ಈ ಎಲ್ಲ ಪ್ರಯತ್ನಗಳಿಗೆ ನಾವು ಟ್ರಾನ್ಸ್ಫಾರ್ಮರ್ ಎಷ್ಟು ಫಾಸ್ಟಾಗಿರ್ತೀವಿ, ನೀವು ರಿಸೀವರ್ಗಳು ಅಷ್ಟೇ ಚೆನ್ನಾಗಿರಬೇಕು. ಇಫ್ ಯು ಆರ್ ಕಮಿಂಗ್ ಹಿಯರ್, ಕಮ್ ವಿತ್ ಅ ಡ್ರೀಮ್. ಆ್ಯಸ್ ಯು ಹ್ಯಾವ್ ಕಮ್ ಹಿಯರ್, ಗೆಟ್ ದ ಡ್ರೀಮ್ ಗೋಯಿಂಗ್. ವಿ ವಿಲ್ ಹೆಲ್ಪ್ ಯು ಟು ಫುಲ್ಫಿಲ್ ಯುವರ್ ಡ್ರೀಮ್ಸ್. ಅನ್ಲೆಸ್ ಯು ಹ್ಯಾವ್ ಡ್ರೀಮ್ಸ್, ವಿ ಹ್ಯಾವ್ ನೋ ಪಾತ್. ನಿಮ್ಮ ಕನಸೇ ನಮಗೆ ದಾರಿ. ನಮ್ಮ ದಾರಿ ನಾವು ಹೆಂಗೆ ಕೊಡ್ತೀವಿ ಅಂದರೆ, ನಿಮ್ಮ ಕನಸಲ್ಲಿ ಒಂದು ಕಡೆ ಕನಸಿದ್ರೆ ನಾವು ಅದಕ್ಕೆ ದಾರಿ ಕೊಡ್ಬೋದು. ನಿಮಗೆ ಏನೂ ಕನಸಿಲ್ಲ ಅಂತ ಹೇಳಿದ್ರೆ ನಾವು ನಿಮಗೆ ಯಾವ ದಾರಿಯನ್ನು ತೋರಿಸ್ಬೇಕು ಅಲ್ಲ? ಸೊ ಹಾಗಾಗಿ ಯಾವ ಕನಸು ಚಿಕ್ಕದೂ ಅಲ್ಲ, ಯಾವ ಕನಸು ದೊಡ್ಡದೂ ಅಲ್ಲ. ನಾನು ಅಚೀವ್ ಮಾಡಬೇಕಂತ ಅಂದ್ಕೊಂಡ್ರೆ ಯಾವ ಕನಸು ಬೇಕಾದ್ರೂ ಅಚೀವ್ ಮಾಡ್ಬೋದು ಅಂತ ಮತ್ತೊಮ್ಮೆ ಹೇಳ್ತಾ, ಐ ಥ್ಯಾಂಕ್ ಎವ್ರಿ ಪೇರೆಂಟ್ ಆ್ಯಂಡ್ ಎವ್ರಿ ಸ್ಟೂಡೆಂಟ್ ಫಾರ್ ದ ಪೇಷಂಟ್ ಹಿಯರಿಂಗ್. ಇನ್ನು ಮುಂದೆ ಇನ್ನೂ ಸಾಕಷ್ಟು ಸಮಯ ಇದೆ. ನಿಮ್ಮಲ್ಲಿ ಇನ್ನೂ ಒಳ್ಳೊಳ್ಳೆ ವಿದ್ಯಾರ್ಥಿಗಳು ನಿಮ್ಮ ಸರೌಂಡಿಂಗಲ್ಲಿ, ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ಇವರು ನನ್ನ ಜೊತೆಗೆ ಓದಿದರೆ ನನಗೂ ಕಂಫರ್ಟಬಲ್ ಇರುತ್ತಪ್ಪ, ನಾನೊಂದು 2 ವರ್ಷ ಇರೋದಕ್ಕೆ ಅಂತ ಏನಾದ್ರು ಅನಿಸಿದ್ರೆ ಡೆಫಿನೆಟ್ಲಿ ರೆಕಮೆಂಡ್ ಮಾಡಿ. ನಾವು ಅವರಿಗೆ ಮೊದಲ ಆದ್ಯತೆಯನ್ನು ಕೊಡ್ತೀವಿ. ಈಗ ಆಲ್ರೆಡಿ ಇರುವಂಥ ಅಪ್ಲಿಕೇಶನ್ಸ್ ಇದ್ದರೂ ಕೂಡ ಆಲ್ರೆಡಿ ಸೇರಿರುವಂತಹ ಫಸ್ಟ್ ಬ್ಯಾಚಲ್ಲಿ ಬಂದಿರುವಂಥ ಮಕ್ಕಳ ರೆಫರೆನ್ಸ್ಗೆ ಖಂಡಿತ ಆದ್ಯತೆ ಇರುತ್ತೆ ಅಂತ ಹೇಳ್ತಾ, ಇವತ್ತು ನೀವು ಇಲ್ಲಿ ಏನು ಈ ಒಂದು ಓರಿಯೆಂಟೇಷನಿಂದ ಮನೆಗೆ ಕ್ಯಾರಿ ಮಾಡ್ಕೊಂಡು ಹೋಗ್ತಾ ಇದ್ದೀರಾ, ಇದರಿಂದ ನಿಮಗೆ ವ್ಯಾಲ್ಯೂ ಅಡಿಷನ್ ಆಗಿದೆ, ಇದರಿಂದ ಈ ಒಂದು ಸಂಸ್ಥೆ ಬಗ್ಗೆ ಒಂದು ಪರ್ಸೆಪ್ಷನ್ ನಿಮಗೆ ಕರೆಕ್ಟಾಗಿ ಸಿಕ್ಕಿದೆ ಅಂತ ಅನಿಸಿದ್ರೆ, ಮಕ್ಕಳನ್ನು ಈಗಲೇ ಬಿಟ್ಟು ಹೋಗ್ತಾ ಇದ್ರೆ ಸಂತೋಷ, ಅಥವಾ ಇನ್ನೊಂದು ವಾರವೋ 3 days 4 days ಏನಾದರೂ ಬಿಟ್ಟು ಏನಾದ್ರು ಕರ್ಕೊಂಬರ್ತೀವಿ ಅಂತಂದರೆ ಚೆನ್ನಾಗಿ ಮೆಂಟಲಿ ಪ್ರಿಪೇರ್ ಮಾಡಿ ಕಳಿಸಿ. ಅವ್ರು ಇಲ್ಲಿ ಬಂದು ಮತ್ತೆ ನಿಮಗೆ ಫೋನ್ ಹೊಡೆಯಂಗೆ ಇರಬಾರ್ದು. ಓಕೆ, ಚೆನ್ನಾಗಿ ಮೆಂಟಲಿ ಪ್ರಿಪೇರ್ ಮಾಡಿ ಕಳಿಸಿ. ಮುಂದಿನ ವಾರ ಸೋಮವಾರ, ಈ ವಾರ ಪೂರ್ತಿ ಇಂಟ್ರೊಡಕ್ಷನ್ ಫೌಂಡೇಶನ್ ಕ್ಲಾಸ್ ನಡೀತೆ, ವಿಚ್ ಈಸ್ ವೆರಿ ಇಂಪಾರ್ಟೆಂಟ್. ಇಫ್ ಯು ಹ್ಯಾವ್ ಡಿಸೈಡೆಡ್ ಟು ಶಿಫ್ಟ್ ಫ್ರಮ್ ಟುಡೇ, ಆಸಮ್, ನಥಿಂಗ್ ಲೈಕ್ ದಟ್. ಮೈ ರಿಕ್ವೆಸ್ಟ್ ಈಸ್ ಸ್ಟಾರ್ಟ್ ಅಟೆಂಡಿಂಗ್ ಕ್ಲಾಸಸ್ ಫ್ರಮ್ ಟುಮಾರೋ ಟು ಎವ್ರಿಬಡಿ. ನೆಕ್ಸ್ಟ್ ಸೋಮವಾರ ಸಂಜೆ ಮೊದಲನೇ ಬ್ಯಾಚು ಮಕ್ಕಳನ್ನು ನಾವು ರಾಮಕೃಷ್ಣ ಆಶ್ರಮ ಅಂತ ಇದೆ ಮೈಸೂರಲ್ಲಿ, ರಾಮಕೃಷ್ಣ ಪಾಠಶಾಲಾ ವಿದ್ಯಾಶಾಲಾ ಅಂತ ಇದೆ. ಅಲ್ಲಿ ರಿಮ್ಸೆ ಅಂತ ಒಂದಿದೆ, ರಾಮಕೃಷ್ಣ ಮಿಷನ್ ಆಫ್ ಮಾರಲ್ ಆ್ಯಂಡ್ ಸ್ಪಿರಿಚುವಲ್ ಎಜುಕೇಷನ್ ಅಂತ ಹೇಳಿ ಅದರೊಳಗಡೆ ಒಂದು ಸಂಸ್ಥೆ ಇದೆ. ಅಲ್ಲಿ 2 ದಿವಸಗಳ ಕ್ಯಾಂಪಿಗೆ ಕಳಿಸ್ತಾ ಇದ್ದೀವಿ. ಮಕ್ಕಳ ಗೋಲ್ ಸೆಟ್ಟಿಂಗ್ ಮತ್ತು ಹೇಗೆ ಓದಬೇಕು ಅಂತ 2 ದಿವಸಗಳ ಕಾಲ ಅವರಿಗೆ ವರ್ಕ್ಶಾಪಲ್ಲಿ ಟ್ರೈನಿಂಗ್ ಕೊಡೋದಕ್ಕೋಸ್ಕರ. ಓಕೆ, ಸೋಮವಾರ ಮಂಗಳವಾರ ಒಂದು ಬ್ಯಾಚ್ ಹೋಗುತ್ತೆ, ಮಂಗಳವಾರ ಬುಧವಾರ ಇನ್ನೊಂದು ಬ್ಯಾಚ್ ಹೋಗುತ್ತೆ. ಸೊ ಮುಂದಿನ ಸೋಮವಾರ ಮತ್ತು ಮಂಗಳವಾರ, ಮುಂದಿನ ಮಂಗಳವಾರ ಮತ್ತು ಬುಧವಾರ
ಈ 2 ಬ್ಯಾಚ್ಗಳಲ್ಲಿ ಮಕ್ಕಳಲ್ಲಿ ಹೋಗ್ತಾರೆ. ಗೋಲ್ ಸೆಟ್ಟಿಂಗು, ಹೇಗೆ ಕಾನ್ಸಂಟ್ರೇಷನ್ ಮಾಡಬೇಕು, ಎಲ್ಲಿ ಪ್ರಾಬ್ಲಮ್ ಆಗುತ್ತೆ ಓದೋಕ್ಕೆ, ಆ ಓದೋದ ಪ್ರಾಬ್ಲಮ್ನ ಹೇಗೆ ಸಾರ್ಟ್ ಔಟ್ ಮಾಡ್ಕೋಬೇಕು, ಮುಂದೆ ಅವರು 2 ವರ್ಷ ಹೇಗೆ ಅವರು ಇನ್ನೂ ಸ್ಟ್ರಾಂಗ್ ಆಗಿ ಅವ್ರು ಮುಂದಕ್ಕೆ ಹೋಗ್ಬೋದು, ಓದೋ ಪ್ಲ್ಯಾನನ್ನು ಹೆಂಗೆ ಪ್ರಿಪೇರ್ ಮಾಡ್ಕೋಬೇಕು, ಟೈಮ್ ಟೇಬಲ್ ಹೆಂಗೆ ಪ್ರಿಪೇರ್ ಮಾಡ್ಕೋಬೇಕು, ಇದೆಲ್ಲ ವಿಚಾರಗಳನ್ನು ಅಲ್ಲಿ ಅವ್ರು ಹೇಳ್ಕೊಡ್ತಾರೆ. ಹಾಗೆಯೇ ವಾರದಲ್ಲಿ ಜುಂಬಾಯಿಂದ ಹಿಡಿದು, ಯೋಗದಿಂದ ಹಿಡಿದು, ಮೆಡಿಟೇಷನಿಂದ ಹಿಡಿದು ಪ್ರತಿಯೊಂದು ಆ್ಯಕ್ಟಿವಿಟಿ ನಿಮಗೆ ಇನ್ಕ್ಲೂಡ್ ಆಗಿರುತ್ತೆ. ವಾರದಲ್ಲಿ 2 ಡೇಸ್ ವಿಲ್ ಬಿ ಪ್ರೊಫೆಷ್ನಲ್ಸ್ ಬಂದು ನಿಮಗೆ ಜುಂಬಾ ಡ್ಯಾನ್ಸ್ ಮಾಡಿಸ್ತಾರೆ. ಸೊ ದಟ್ ನಿಮಗೆ ಮೈಂಡ್ ಫ್ರೀ ಆಗಬೇಕು, ಫುಲ್ ಬಾಡಿ ಲೈಟ್ ಆಗಬೇಕು, ಆ ಥರದ ಒಂದು ಪ್ರಯತ್ನ ಇರುತ್ತೆ. ಯೋಗ ಇರುತ್ತೆ ಪ್ರತಿ ದಿವಸ. ಹಂಗಂತೇಳಿ ನೀವು ಯೋಗನ ಏನೆಲ್ಲನೂ ಬರೀ ದೊಡ್ಡದೇ ಹೇಳ್ತಾರಲ್ಲ ಅಂತ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ. ತುಂಬ ಆರಾಮಿರ್ತದೆ, ತುಂಬ ಫನ್ ಇರುತ್ತೆ. ಸ್ಪೋರ್ಟ್ಸ್ ಇರಲ್ಲ ಅಂತ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ, ಸ್ಪೋರ್ಟ್ಸ್ ಇರುತ್ತೆ. ಇನ್ಕ್ಲೂಡಿಂಗ್ ನೀವು ಯಾವುದಾದ್ರು ಸ್ಪೋರ್ಟ್ಸಲ್ಲಿ ಚೆನ್ನಾಗಿದ್ದೀರಾ, ಒಳ್ಳೆ ಇದರಲ್ಲಿ ಪರ್ಫಾರ್ಮೆನ್ಸಲ್ಲಿ ಇದ್ದೀರಾ ಅಂತ ಹೇಳಿದ್ರೆ ನಿಮಗೆ ಮುಂದೆ ಆಪರ್ಚುನಿಟಿ ಕೊಡೋದಕ್ಕೂ ಕೂಡ ನಾವು ಸಪೋರ್ಟ್ ಮಾಡ್ತೀವಿ. ಸಪೋರ್ಟ್ ಮಾಡೋದ್ರ ಜೊತೆಗೆ ನಿಮ್ಮ ಅಕಾಡೆಮಿಕ್ಸನ್ನು ಬ್ಯಾಲೆನ್ಸ್ ಮಾಡೋದಕ್ಕೂ ವಿ ವಿಲ್ ಗಿವ್ ಯು ಎನಿ ಆಲ್ಟರ್ನೇಟ್ ಆರ್ ಪ್ಯಾರಲಲ್ ವೇಸ್. ನೆಕ್ಸ್ಟು ಸ್ಪೋರ್ಟ್ಸಲ್ಲಿ ನೀವು ಡಿಸ್ಟ್ರಿಕ್ಟ್ ಲೆವೆಲ್ಲು, ಸ್ಟೇಟ್ ಲೆವೆಲ್ಗೆ ಹೋಗ್ತೀರಾ ಅಂದರೂ ಕೂಡ ನಮ್ಮ ಸಪೋರ್ಟ್ ನಿಮಗೆ ಇರುತ್ತೆ. ಹಾಗೆಯೇ ಕಲ್ಚರಲ್ ಆ್ಯಕ್ಟಿವಿಟೀಸಲ್ಲಿ ಇದ್ದೀರಾ, ಡ್ಯಾನ್ಸಲ್ಲಿ ಇದ್ದೀರಾ, ಸಿಂಗಿಂಗಲ್ಲಿ ಇದ್ದೀರಾ ಅಂದಾಗ ಕೂಡ ಅದಕ್ಕೂ ಕೂಡ ಸಪೋರ್ಟ್ ಇರುತ್ತೆ. ಅಥವಾ ಬೇರೆ ಯಾವುದಾದ್ರು ಒಂದು ಕಲ್ಚರಲ್ ಆ್ಯಕ್ಟಿವಿಟೀಸಲ್ಲಿ ಇದ್ದೀರಾ, ಲೀಡರ್ಶಿಪ್ ಸ್ಕಿಲ್ಸಲ್ಲಿ ಇದ್ದೀರಾ ಅಂದಾಗ ಇನ್ ದಿಸ್ ಕಾಲೇಜ್ ವಿ ಆರ್ ಇನ್ ಕನೆಕ್ಷನ್ ವಿತ್ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್. ನನ್ನ ಬ್ಯಾಕ್ಗ್ರೌಂಡೇ ಬಂದು, ಬಹುಶಃ ನನ್ನ ಬ್ಯಾಕ್ಗ್ರೌಂಡ್ ಸುಮಾರು ಜನಕ್ಕೆ ಗೊತ್ತಿಲ್ಲ ಅಂತ ಅನ್ಕೋತೀನಿ, ನಾನು ಮೈಸೂರಿನಲ್ಲಿ CFTRI ಅಂತ ಇದೆ, ಸೆಂಟ್ರಲ್ ಫುಡ್ ಟೆಕ್ನಾಲಜಿಕಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅಂತ ಹೇಳಿ. CFTRI ಒಳಗಡೆ ರಿಸರ್ಚರ್ ಆಗಿದ್ದೆ. ಅಲ್ಲಿಂದ ಮುಂದಕ್ಕೆ ಯೂನಿವರ್ಸಿಟಿ ಆಫ್ ಫ್ರೈಬರ್ಗ್ ಅಂತ ಜರ್ಮನ್ ಯೂನಿವರ್ಸಿಟಿನಲ್ಲಿ ಐ ವಾಸ್ ಎ ರಿಸರ್ಚ್ ಫೆಲೋ. ಅದಾದಮೇಲೆ ಐ ವಾಸ್ ಇನ್ US ಫಾರ್ ಸಮ್ ಟೈಮ್, ಐ ವಾಸ್ ಇನ್ UK ಫಾರ್ ಸಮ್ ಟೈಮ್. ಆಫ್ಟರ್ ದಟ್ ಕಮಿಂಗ್ ಬ್ಯಾಕ್ I have quit everything and I am indulging myself in the educational activities. Basically, I am a Mysorean from Nanjangoodu side ನಮ್ಮ ಆರಿಜಿನ್. ನಂಜನಗೂಡು ಅನ್ನೋದಕ್ಕಿಂತ ಚಾಮರಾಜನಗರ, ನಂಜನಗೂಡು ಕಡೆಯಿಂದ. ವೆನ್ ಐ ಕ್ಯಾನ್ ಡೂ ದಿಸ್, ಬೀಯಿಂಗ್ ಫ್ರಮ್ ನಂಜನಗೂಡು, ಚಾಮರಾಜನಗರ, ಮಿಡ್ಲ್ ಕ್ಲಾಸ್ ಬ್ಯಾಕ್ಗ್ರೌಂಡಿಂದ ಬಂದು ನನ್ನ ಕೈನಲ್ಲಿ ಜೀವನದಲ್ಲಿ ಸಾಧನೆ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಅನ್ನೋದಾದರೆ ನೀವು ಯಾರು ಬೇಕಾದ್ರೂ ಸಾಧನೆ ಮಾಡ್ಬೋದು. ಇವತ್ತು ನಾನು ಅವ್ರು ಅಲಕ್ ಪಾಂಡೆ ಹೆಸರು ಹೇಳ್ತಾ ಇದ್ರು. ತುಂಬ ಲೋವರ್ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದಂಥ ಮನುಷ್ಯ ಇವತ್ತು ಇಡೀ ದೇಶದಲ್ಲಿ ನಂಬರ್ 1 ಸಂಸ್ಥೆ ಆಗಿರುವಂಥ ಫಿಸಿಕ್ಸ್ ವಾಲಾನ ಕಟ್ಟಿರೋದು. ಸೊ ಅದು ಕೂಡ ನನಗೆ ಒಂದು ಅಟ್ರಾಕ್ಷನ್ ಫ್ಯಾಕ್ಟ್ರು ಫಿಸಿಕ್ಸ್ ವಾಲಾನ ಇಲ್ಲಿಗೆ ತೊಗೊಂಬರೋದಕ್ಕೆ. ಸೊ ಹಾಗಾಗಿ ನಮ್ಮ ಥರದವರು ಸಾಧನೆ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಅನ್ನೋದಾಯಿತು ಅಂದರೆ ನೀವು ಕೂಡ ನಿಮ್ಮ ಜೀವನದಲ್ಲಿ ಅತ್ಯಂತ ಹೆಚ್ಚಿನ ಸಾಧನೆ ಮಾಡ್ಬೋದು ಅಂತ ಹೇಳ್ತಾ, ಮತ್ತೊಮ್ಮೆ ಇವತ್ತು ಇಲ್ಲಿ ಬಂದಿರೋಂಥ ಎಲ್ಲ ಪೋಷಕರಿಗೆ ಕಾಲೇಜಿನ ಪರವಾಗಿ ಸಾಷ್ಟಾಂಗ ನಮಸ್ಕಾರಗಳನ್ನು ತಿಳಿಸ್ತಾ ನಾನು ಒಂದೆರಡು ಮಾತು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.